ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೋಡಿ, ಇಲ್ಲಿ ಬೆಕ್ಕು ಮತ್ತು ಬೆಕ್ಕಿನ ಮರಿಗಳು ಮಲ್ಕೊಂಡಿದೆ. ಈಗ ಅದಕ್ಕೆ ಊಟ ಕೊಟ್ಟೆ, ಊಟ ಮಾಡ್ಕೊಂಡು ಬಂದು ಆರಾಮಾಗಿ ಮಲ್ಕೊಂಡಿದೆ. ನಾನು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬಂದೆ. ಗುಲಾಬಿ ಅಂತೂ ತುಂಬ ಚೆನ್ನಾಗಾಗಿದೆ. ಗುಲಾಬಿ, ದಾಸವಾಳ, ಸುಮಾರಿಷ್ಟು ಥರ ಹೂಗಳೆಲ್ಲ ಹಾಕ್ಕೊಂಡಿದೆ. ವ್ಲಾಗಲ್ಲಿ ಬೆಕ್ಕನ್ನು ತೋರಿಸಿಲ್ಲ ಅಂದರೆ ಕಮೆಂಟಲ್ಲಿ ಕೇಳ್ತೀರಾ, ಬೆಕ್ಕು ಎಲ್ಲೋಯ್ತು, ಏನು ಮಾಡ್ತಿದೆ ಅಂತೇಳಿ. ಅದಕ್ಕೆ ನಿಮಗೂ ಕೂಡ ತೋರಿಸೋಣ ಅಂಥೇಳಿ ವಿಡಿಯೋ ಮಾಡಿದೆ. ಒಂಥರ ಖುಷಿ ಕೊಡುತ್ತೆ ಅಲ್ವಾ ಪ್ರಾಣಿಗಳು. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿಯ ಸಪೋರ್ಟ್ ಇದ್ದರೆ ಒಳ್ಳೊಳ್ಳೆ ವಿಡಿಯೋ ಮಾಡೋಣ ಅಂತ ಅನಿಸುತ್ತೆ. ನನಗೆ ಒಂಥರ ಟೆರೆಸಿಗೆ ಬರೋದು ಅಂದರೆ ಖುಷಿ. ಯಾಕಂತಂದರೆ ಗುಲಾಬಿ ಎಲ್ಲ ನೋಡಿ, ಎಲ್ಲ ಗಿಡದಲ್ಲೂ ತುಂಬ ಚೆನ್ನಾಗಿ ತುಂಬಿಕೊಂಡಿದೆ. ತುಂಬ ಥರ ಹೂಗಳಾಗಿದೆ. ಹಾಗೆ ಬೆಕ್ಕಿನ ಮರಿ, ಬೆಕ್ಕು ಎಲ್ಲ ಇಲ್ಲೇ ಇರುತ್ತಲ್ಲ, ಅದಕ್ಕೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋಕ್ಕೆ. ನಾನು ಊರಿಂದ ತೊಗೊಂಡು ಬಂದಂಥ ಹಲಸಿನ ಸೊಳೆಯಲ್ಲಿ ಸೊಳೆ ನೀರು ಪಳ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ಸೂಜಿ ಮೆಣಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಸೂಜಿ ಮೆಣಸಿಲ್ಲ, ಹಸಿ ಮೆಣಸೆ ಹಾಕಿ ಮಾಡ್ತೀನಿ. ಇದು ಉಪ್ಪು ನೀರಲ್ಲಿ ಹಾಕಿಟ್ಟಿರುವಂಥದ್ದು. ಮತ್ತು ಇದಕ್ಕೆ ಉಪ್ಪು ಹಾಕೋದು ಬೇಕಾಗಲ್ಲ, ತೊಳ್ಕೊಂಡೇ ಮಾಡಬೇಕು. ಯಾಕೆಂದರೆ ಉಪ್ಪು ಜಾಸ್ತಿ ಹೀರ್ಕೊಂಡ್ಬಿಟ್ಟಿದ್ರು ಟೇಸ್ಟಿಯಾಗಿರಲ್ಲ. ಅದಕ್ಕೆ ಸ್ವಲ್ಪ ತೊಳ್ಕೊಂಬಿಟ್ಟು ಮಾಡ್ತೀನಿ. ಹಾಗೆ ಊರಿಂದ ತಂದಂಥ ಉಪ್ಪಲ್ಲಿ ಹಾಕಿರೋ ಕೊಸಗಾಯಿ ಮಾವಿನಕಾಯಿ ಗೊಜ್ಜು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದನ್ನು ಬರಣಿಗೆಗೆ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಡಬ್ಬದಿಂದ ತೆಗೆದು ಬರಣಿಗೆಯಲ್ಲಿ ಇಟ್ಕೊಳ್ಳೋಣ ಅಂತೇಳಿ. ಊರಿಂದ ಬರುವಾಗ ಈ ಥರ ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀರೆಲ್ಲ ಆಚೆ ಹೋಗ್ಬಿಡುತ್ತೆ. ಗಟ್ಟಿಯಾಗಿರೋ ಮುಚ್ಚಳ ಬೇಕಲ್ಲ, ಪ್ಲಾಸ್ಟಿಕ್ಕಲ್ಲಾದರೆ ಗಟ್ಟಿಯಾಗಿರುತ್ತೆ ಮುಚ್ಚಳ. ನೋಡಿ, ಉಪ್ಪು ನೀರಲ್ಲೇ ಹಾಕಿರುವಂಥ ಹಲಸಿನ ಸೊಳೆ ಈ ರೀತಿ ಇರುತ್ತೆ. ಇದು ಗಟ್ಟಿಯಾಗಿಯೇ ಇರುತ್ತೆ. ಈಗ ಇದನ್ನ ಕ್ಲೀನಾಗಿ ತೊಳ್ಕೊಳ್ತೀನಿ. ಆದರೆ ತಾಜಾ ಹಲಸಿನಕಾಯಿಂದ ತೆಗೆದ ಸೊಳೆ ಎಷ್ಟು ಗಟ್ಟಿ ಇರಲ್ಲ, ಅದೇ ಇನ್ನೂ ಚೆನ್ನಾಗಿರುತ್ತೆ. ತಾಜಾ ಇಲ್ಲ ಅಂದರೆ ಈ ರೀತಿ ಇಟ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ತಾಜಾ ಸಿಕ್ಕಿಲ್ಲ ಅನ್ನೋ ಟೈಮಲ್ಲಿ. ಇವಾಗ ಇದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಿ ಬೇಯಿಸೋದಕ್ಕೆ ಇಟ್ಕೊಳ್ತೀನಿ. ಹಲಸಿನ ಸೊಳೆಯಲ್ಲಿ ಬೇಯ್ತಾ ಇದೆ. ಈ ಉಪ್ಪಲ್ಲಿ ಹಾಕಿರೋ ಹಲಸಿನ ಸೊಳೆಯಿಂದ ಹಸಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕೆಸರಿನ ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದರಿಂದ ಉಂಡ್ಲೆಕಾಳು ಅಂತ ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೃಷ್ಣಾಷ್ಟಮಿ ಸಮಯದಲ್ಲಿ ಮಾಡ್ತಾರೆ. ಸಿರ್ಸಿ ಕಡೆಯವರಾಗಿದ್ದರೆ ನಿಮಗೆ ಗೊತ್ತೇ ಇರುತ್ತೆ, ಬೇರೆ ಕಡೆಯವರಾದರೆ ಗೊತ್ತಿರಲ್ಲ ಅನ್ಕೋತೀನಿ. ನೋಡಿ, ಇವಾಗ ಸೊಳೆ ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇದಕ್ಕೆ. ಇದು ಚೆನ್ನಾಗಿ ಕರಗಬೇಕು. ಚೆನ್ನಾಗಿ ಕರಗದಷ್ಟು ರುಚಿ ಜಾಸ್ತಿ. ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಚೆನ್ನಾಗಿ ಜಜ್ಜಿಕೊಂಡ್ಬಿಟ್ಟು ತೆಂಗಿನೆಣ್ಣೆಯಲ್ಲಿ ಒಗ್ಗರಣೆ ಹಾಕೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇಷ್ಟು ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ, ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊತೀನಿ. ಮೆಣಸಿನ ಜೊತೆಗೆ ಒಣಮೆಣಸು ಕೂಡ ಸೇರಿಸ್ಕೊಳ್ಳೋಣ. ಕರಿಬೇವನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಒಂದೆರಡು ಕಾಲಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಸೇರಿಸ್ಕೊಳ್ಳೋಣ. ಇವಾಗ ನೋಡಿ, ಸೊಳೆ ನೀರು ಪಳ್ಯ ರೆಡಿ ಆಯಿತು. ಸೊಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಮಂದಾಗಿ ಬಂದಿದೆ ಇದು. ಹಾಗೆ ಒಳ್ಳೆ ಖಾರ ಆಗಿದೆ, ಸಕ್ಕ ಟೇಸ್ಟಿಯಾಗಿದೆ. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಲಿಂಬು ರಸ ಹಾಕ್ತೀನಿ. ಸ್ವಲ್ಪ ಲಿಂಬು ರಸನ ಸೇರಿಸ್ಕೊಳ್ಳೋಣ ಕೊನೆಯಲ್ಲಿ. ಒಳ್ಳೆ ಖಾರ ಆಗಿರೋದ್ರಿಂದ ಲಿಂಬು ಹಾಕಿದರೆ ಸಖತ್ತಾಗಿರುತ್ತೆ. ಹಾಗೆ ಈ ಕಡೆ ಉಪ್ಪಲ್ಲಿ ಹಾಕಿದಂಥ ಮಾವಿನಕಾಯಿನ ಕ್ಲೀನಾಗಿ ತೊಳೆದು ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಉಪ್ಪಿನಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಒಂದ್ಸರಿ ತೊಳ್ಕೊಂಡ್ಬಿಡ್ಬೇಕು ಅದನ್ನು. ಇವಾಗ ಕಾಲೇಜಿಂದ ಬಂದು ಕೂತ್ಕೊಂಡಿದ್ದಾಳೆ ಊಟಕ್ಕೆ. ಇವತ್ತು ಅವಳಿಗೆ ಇಷ್ಟ ಆಗಿರೋ ಅಡುಗೆನೇ ಮಾಡಿದ್ದೀನಿ. ಮಾವಿನಕಾಯಿ ಗೊಜ್ಜು ಮತ್ತು ಸೊಳೆ ನೀರು ಪಳ್ಯ. ಎರಡು ರುಚಿ ಹೆಂಗಿದ್ದು. ಹಾಗೆ ನಿಮಗೆ ಯಾರೋ ಒಬ್ರು ವಿಡಿಯೋದಲ್ಲಿ ಕೇಳಿದ್ದೆ, ಊಟ ಆದಮೇಲೆ ಹೇಳು 10th ಯಾವ ಬುಕ್ಸ್ನ ರೆಫರ್ ಮಾಡಿದ್ರು ಒಳ್ಳೆಯದು.
ಈ ಎಂಜಿನಿಯರಿಂಗ್ ಮಾಡೋದಿದ್ರೆ ಸ್ಟ್ಯಾಂಡರ್ಡ್ ತಗೊಳ್ಳವ ಅಥವಾ ಬೇಸಿಕ್ ತಗೊಳ್ಳವ ಅಂತ ಕೇಳ್ತೇನೆ. ನೀ ಸ್ಟ್ಯಾಂಡರ್ಡ್ ತಗೊಂಡಿದ್ಯಲ್ಲಿ, ಬೇಸಿಕ್ ತಗೊಂಡ್ರೆ ಈಸಿ ಆಗ್ತದ ಪರ್ಸೆಂಟೇಜ್ ಮಾಡಿ. ಹೊಸ ರೂಲ್ ಇದು ಅನಿಸ್ತಂದ್ರೆ ನೀ ಯಾವ್ದಾದ್ರು ತಗೊಳ್ಳಕ್ಕೂ ಮುಂದೆ ಎಂಥರು ಮಾಡಬೇಕು ಅನಿಸ್ತು ನಂಗೆ. ಅವಾಗ ಸೈನ್ಸ್ ಎಲ್ಲ ತಗೊಂಡ್ರೆ ಸ್ಟ್ಯಾಂಡರ್ಡೇ ತಗೊಳಕತ್ತೆ. ಈಗ ಚೇಂಜ್ ಮಾಡಿದ್ವಾ? ಪ್ರತಿ ವರ್ಷ ಚೇಂಜ್ ಆಗ್ತದೆ. ಯಾವ್ದನ್ನ ಹೆಚ್ಚು ಚಲೋ ಇದಕ್ಕೆ CBSE ಓದಲು ಕೇಳ್ತಾ ಇದೆ? ಯಾರೋ ಒಂದಿಬ್ರು ಕಮೆಂಟ್ ಹಾಕಿ. ನನ್ನ ಟೀಚರ್ ಹೇಳ್ತಿದ್ದು ಇವಾಗ 1 ವರ್ಷ ಬೇಸಿಕ್ ಬೇಕಾದ್ರೆ ಈಸಿ ಕೊಡ್ಲಕ್ಕು, ಇನ್ನೊಂದು ವರ್ಷ ಸ್ಟ್ಯಾಂಡರ್ಡ್ ಈಸಿ ಇರ್ಬೇಕು, ಆ ಥರ ಆಗ್ಲಕ್ಕು ಕೆಲವೊಂದ್ಸತಿ. ಬಟ್ ಬೇಸಿಕ್ ಮೇನ್ಲಿ ಡೈರೆಕ್ಟ್ ಕ್ವಶನ್ಸ್ ಇರ್ತು. NCERTದು ಅಂತ ಹೇಳ್ತಾವೆ ಟಾಪಿಕ್ ಇದ್ಮೇಲೆ ಡೈರೆಕ್ಟ್ ಕ್ವಶನ್ಸ್ ಇರ್ತು. ಸ್ಟ್ಯಾಂಡರ್ಡ್ ಆದರೆ ಸಿಕ್ಕಾಪಟ್ಟೆ ಟ್ವಿಸ್ಟ್ ಮಾಡಿ ಕ್ವಶನಿಂಗೆ ರಾಶೋತ್ತಾಗತ್ತು ಅರ್ಥ ಮಾಡ್ಕೊಂಡು ಸ್ವಲ್ಪ ಕಷ್ಟ ಇರ್ತು. ಬೇಸಿಕ್ಸಲ್ಲಿ ಡೈರೆಕ್ಟ್ ಕ್ವಶನ್ಸ್ ಇರ್ತು, ಬೇಸಿಕ್ಸ್ ಈಸಿ ಇರ್ತು. ನೀ ಯಾವ್ದು ತಗೊಂಡಿದ್ದೆ ಹೇಳಿ ಕೇಳ್ತಾ ಇದ್ದೆ. ಸ್ಟ್ಯಾಂಡರ್ಡ್ ಮ್ಯಾಥ್ಸಿಗೆ RD ಶರ್ಮಾ ಒಳ್ಳೆಯದು, ಇಲ್ಲಾಂದರೆ NCERT ಎಕ್ಸಾಂಪ್ಲರು ಒಳ್ಳೆಯದು. ಅದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ತುಂಬ ಒಳ್ಳೆಯದೇ. RD ಶರ್ಮಾ ಮಾಡಿದ್ರೆ, ಇಲ್ಲಾಂದರೆ RS ಅಗರ್ವಾಲ್ ಇದೆ. ಸೊ ನಮಗೆ ಟೀಚರ್ ಪ್ರಿಫರೇಬ್ಲಿ ಅವರು RD ಶರ್ಮಾಗೆ ಮಾಡಿಸ್ತಿದ್ರು. ಸೊ RD ಶರ್ಮಾ ನಾನು ಫಾಲೋ ಮಾಡ್ತಿದ್ದೆ. ಇಲ್ಲಾಂದರೆ ಎಕ್ಸಾಂಪ್ಲರ್ ಇದೆಯಲ್ಲ ಅದು ಮಾಡ್ಕೋಬೇಕು. ಆನಂತರ NCERT ಟೆಕ್ಸ್ಟ್ ಬುಕ್ ಮ್ಯಾಥ್ಸ್ ಅಟ್ಲೀಸ್ಟ್ ಒಂದು 4 ಟೈಮ್ಸ್ ಆದರೂ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರ in 1 year. So yeah. ಚಳಿ ಆಗ್ತಿತ್ತು. ಆದರೆ ಇಲ್ಲೆಲ್ಲ ನಿಂತರೂ ನಿಲ್ಲೋದು ಜಾಗ ಇಲ್ಲ, ಅಂಗಡಿ ಅಂತೂ ಇಲ್ಲ. ಮುಂದೆ ಸೀದಾ ಮನೆಗೆ ಹೋಗ್ಬೋದು. ಕಣ್ಣಿಗೆ ಥರ ನೀರು ಹೊಡಿತಾ ಇತ್ತು, ಕಣ್ಣ ಮೇಲೆ ನೀರು ಬಿಟ್ಟಿರೋದು. ಒಳ್ಳೆ ಇಲ್ಲಿ ವಾತಾವರಣ ತೊಂದರೆ. ಟ್ರಾಫಿಕ್ ಸಿಗ್ನಲ್ ಯಾವುದೂ ಇಲ್ಲ. ಇದು ಅಪ್ಪನ ಅಣ್ಣನ ಮಗ ಗಣೇಶನ ಮನೆಗೆ ಬಂದ್ವಿ ನಾವು. ನಮ್ಮನ್ನ ಅವನೇ ಬಂದು ಕರ್ಕೊಂಡು ಬಂದ. ಅವ್ರದ್ದು ತುಂಬ ದೊಡ್ಡ ಅಪಾರ್ಟ್ಮೆಂಟು, 700 ಮನೆ ಇದೆ ಅಂತೆ. ಹಾಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಜಾಗ ಕೂಡ ತುಂಬ ದೊಡ್ಡದಾಗಿದೆ. ಅವ್ರ ಕಾರ್ ಇಡೋ ಜಾಗ ಎಲ್ಲಿ ಇದೆಲ್ಲ ತೋರಿಸಿ ಹೇಳ್ತಾ ಇದ್ದ, ನಾವು ಮಾತಾಡ್ತಾ ಇದ್ವಿ. ಬಾ 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 ಓಡಿ ಬಾ. ಬಾರ್ವಡಿ ಕಳ್ಸ್ಬಿಡ್ತಾ ಅಪ್ಪ ಕಡೆ, ಬಾರ್ವಡಿ ಕಳ್ಸ್ಬಿಡ್ತಾನ. ಗ್ರೀನ್ ಇದು ಯಾವ ಕಲರು? ಏನ ಇದು? ಇವಳು ಕಸಿನ್ ಬ್ರದರ್ ಮಗಳು ಧನ್ವಿ ಅಂತೇಳಿ. ಇವಳು ಕಲರೆಲ್ಲ ಹೇಳ್ತಾ ಇದ್ಲು, ಹಾಗೆ ನಮ್ಮನ್ನು ಕೇಳ್ತಾ ಇದ್ಲು. ನಾವು ಗೊತ್ತಿಲ್ಲ ಅಂತಂದರೆ ಮತ್ತೆ ನಮಗೆ ಅವಳು ಹೇಳ್ಕೊಡ್ತಾ ಇದ್ಲು. ಎಷ್ಟು ಮುದ್ದಾಗಿ ಮಾತಾಡ್ತಾ ಇದ್ಲು. ಅವಳ ಜೊತೆಗೆ ಟೈಮ್ ಕಳೆದು ನಿಜ ತುಂಬ ಖುಷಿ ಅನಿಸ್ತಾ ಇತ್ತು. ಹಾಗೆ ನಮ್ಮನ್ನು ಬಿಡ್ತಾನೆ ಇರಲಿಲ್ಲ, ಅವಳು ನಮ್ಮ ಜೊತೆಗೇ ಇರ್ತಾ ಇದ್ಲು. ಹಾಗೆ ಇಲ್ಲಿ ಅತ್ತಿಗೆ ತಿಂಡಿ ಎಲ್ಲ ತಂದಿಟ್ಟಿದ್ದಾರೆ, ಸ್ವೀಟ್ ಎಲ್ಲ ಮಾಡಿದರು, ಹಾಗೆ ಮಿರ್ಚಿ ಕೂಡ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಹಾಗೆ ಮಳೆ ವೆದರಿಗೆ ಕಾಫಿ, ಮಿರ್ಚಿ, ಸ್ವೀಟ್ ಇದೆಲ್ಲ ಸಖತ್ತಾಗಿತ್ತು. ಈಗ ಸಣ್ಣ ಮಕ್ಕಳು ಅಂದ್ರೆ ರಾಶಿಗೆ ಇಷ್ಟ. ಖುಷಿ ಆಗ್ತದೆ ನೋಡೆ. ಬೇಗ ಕ್ಲೀನ್ ಮಾಡು. ಇವತ್ತು ನಾನು ಕಸಿನ್ ಬ್ರದರ್ ಮನೆಗೆ ಬಂದಿದ್ದೆ. ಪುಟಾಣಿ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಅತ್ತಿಗೆದು ಒಳ್ಳೆ ರುಚಿ ರುಚಿ ತಿಂಡಿಗಳು ತಿಂದಿದ್ದಾಯಿತು. ಈಗ ಮನೆ ಕಡೆಗೆ ಹೊರಟಿದ್ದೀವಿ. ಅದೇ ಅವ್ರ ಮಾವ ಧನ್ವಿ ಎಂತ ಮಾಡುತ್ತೆ? ಧನ್ವಿ ಎಂತದ್ದು?
ಐಸ್ ಕ್ರೀಮಿನ ಐಸ್ ಕ್ರೀಮ್ ಯಾವ ನಾವು ಚಾಕ್ಲೇಟ್ ಐಸ್ ಕ್ರೀಮ್ ಮಾಡ್ಕೊಡು ನೋಡು. ಚಾಕ್ಲೇಟ್ ಐಸ್ ಕ್ರೀಮ್ ಮಾಡ್ಕೊಡು. ಎಷ್ಟಾಗ್ತು ಚಾಕ್ಲೇಟ್ ಐಸ್ ಕ್ರೀಮ್ಗೆ? ಥ್ಯಾಂಕ್ ಯು. ದುಡ್ಡು ದುಡ್ಡು ತಗೊಂಡು ಗೊತ್ತಿಲ್ಲ, ಬರೀ ಮಾಡ್ಕೊಡಲು ಅಷ್ಟೇ ಗೊತ್ತು. ಐಸ್ ಕ್ರೀಮ್ ಕೊಡ್ತು, ದುಡ್ಡು ಕೊಡ್ತು. ಅದು ಬ್ಲ್ಯಾಕ್ ಕಲರ್ ಧನ್ವಿ, ಧನ್ವಿ ಅದು ಬ್ಲ್ಯಾಕ್ ಕಲರಾ? ಧನ್ವಿ ಕೂಡ ನಮ್ಮನ್ನ ಕಳಿಸ್ಕೊಡಕ್ಕೆ ಬಂದಿದ್ಲು. ಅವಳಿಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ, ಅಕ್ಕಂದಿರೆಲ್ಲ ಇದ್ರೆಲ್ಲ ಪಾಪ ಹೋಗುವಾಗ ತುಂಬ ಅಳ್ತಾ ಇದ್ಲು. ನಮಗೂ ಕೂಡ ತುಂಬಾ ಬೇಜಾರಾಗ್ತಾ ಇತ್ತು. ಇಟ್ಕೊಳ್ಳೋಣ ಅಂದರೆ ಚಿಕ್ಕವಳು, ಅಮ್ಮನ ಬಿಟ್ಟು ಇದ್ದು ಕೂಡ ಅಭ್ಯಾಸ ಇಲ್ಲ ಅವಳಿಗೆ. ಅಮ್ಮನ ಬಿಟ್ಟು ಬೇರೆಯವ್ರ ಜೊತೆ ಊಟ ಕೂಡ ಮಾಡಲ್ವಂತೆ. ಅದಕ್ಕೆ ಪಾಪ ಕೊನೆ ಅವಳನ್ನ ಕಳಿಸ್ಕೊಡ್ಬೇಕಾಯ್ತು. ನಮಗೂ ಕೂಡ ತುಂಬ ಬೇಜಾರಾಯಿತು, ಮಕ್ಕಳು ಕೂಡ ಬೇಜಾರು ಮಾಡ್ಕೊಳ್ತಾ ಇದ್ರು. ಚಿಕ್ಕ ಮಕ್ಕಳು ಬಂದ್ರೇ ಹಾಗಲ್ವ, ಒಂಥರ ಸಂತೋಷದ ವಾತಾವರಣ ಇರುತ್ತೆ. ಅದರಲ್ಲೂ ಅವಳು ಬೇಗ ಹಚ್ಕೊಂಡ್ಬಿಡ್ತಾಳೆ ಎಲ್ಲರನ್ನೂ. ಬಾಯ್ ಬಾಯ್. ಅವಳು ಮುಖ ನೋಡಿದ್ರೆ ಪಾಪ ಅನಿಸ್ತಾ ಇತ್ತು, ಒಂಥರ ಬೇಜಾರು ಮುಖದಲ್ಲಿ ನೋಡಿ ಹೋಗ್ತಾ ಇದ್ದಾಳೆ. ಹಾಗೆ ಅವರನ್ನು ಕಳಿಸ್ಬಿಟ್ಟು ಹೊರಗಡೆಯಿಂದ ಮನೆ ವಿಡಿಯೋ ಮಾಡಿದೆ. ರಾತ್ರಿ ಟೈಮಿಗೆ ಲೈಟ್ ಹಾಕಿದಾಗ ನೋಡಿ ನಮ್ಮ ಮನೆ ಹೇಗೆ ಕಾಣಿಸ್ತಾ ಇರುತ್ತೆ ಅಂತೇಳಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಶುಭರಾತ್ರಿ.